ನಮಸ್ತೆ ಫ್ರೆಂಡ್ಸ್, ನೋಡಿ ಉದ್ದಿನಬೇಳೆಯಿಂದ ಜಾಂಗಿರಿ ಮಾಡುವ ವಿಧಾನ. ಅಂಗಡಿಗೆ ಹೋಗಿ ನಾವು ಜಾಂಗಿರಿ ತಗೊಂಡ್ರೆ ಅರ್ಧ ಕೆಜಿಗೆ 200 ರೂಪಾಯಿ 300 ರೂಪಾಯಿ ಕೊಡಬೇಕಾಗುತ್ತೆ. ಅದರಿಂದ ಮನೆಯಲ್ಲೇ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ನೋಡಿ ವಿಡಿಯೋ. ಉದ್ದಿನಬೇಳೆ 3 ಅವರ್ ನೆನೆಸಿರೋ ಉದ್ದಿನಬೇಳೆ, ಅದನ್ನು ಸ್ವಲ್ಪ ನೀರೆಲ್ಲ ತೆಗೆದು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ನಂತರ ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು. ನುಣ್ಣಗೆ ರುಬ್ಬಿದ್ಮೇಲೆ 2 ಕಾರ್ನ್ಫ್ಲವರ್ ಹಾಕ್ಕೋಬೇಕು. ನೋಡಿ ರುಬ್ಬಿ ನಾನು ಮಿಕ್ಸಿಯಿಂದ ಬಟ್ಲಿಗೆ ಹಾಕ್ಕೋತಾಯಿನಿ. ಬಟ್ಲಿಗೆ ಹಾಕಿದ ತಕ್ಷಣ ಆ ಥರ ತುಂಬ ನುಣ್ಣಗಿರ್ಬೇಕು, ಚೆನ್ನಾಗಿರಬೇಕು. ಇವಾಗ ಕಾರ್ನ್ಫ್ಲವರ್ ಹಾಕೋತೀವಿ ನೋಡಿ ವಿಡಿಯೋ. ಕಾರ್ನ್ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ತುಂಬ ಕ್ರೀಮಿ ಟೈಪ್ ಬರಬೇಕು. ನಮ್ಮ ಮನೇಲಿ ಕೇಸರಿ ಕಲರ್ ಇತ್ತು, ಅದನ್ನೇ ಹಾಕಿದ್ದೀವಿ. ನಿಮ್ಗೆ ಯಾವ ಕಲರ್ ಫುಡ್ ಕಲರ್ ಬೇಕೋ ಆ ಥರ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ಜಾಂಗಿರಿ ಅಂದರೆ ಅಂಗಡೀಲಿ ಅಂದರೆ ಕಲರ್ ಇರುತ್ತೆ. ಈಗ ಮನೇಲಿ ನಾವು ತಕ್ಷಣಕ್ಕೆ ಮಾಡ್ತೀವಿ, ಟ್ರೈ ಮಾಡ್ತೀವಿ ಅಂದರೆ ಈ ಥರ ಹಾಕ್ಕೊಂಡ್ರೆ ಸಾಕು. ನೋಡಿ ನಮ್ಮ ಮನೇಲಿ ಕೇಸರಿ ಆರೆಂಜ್ ಕಲರ್ ಇತ್ತು, ಅದನ್ನು ಹಾಕಿದ್ದೀವಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಾದಮೇಲೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಬೇಕು. ಅದು ಆಗಿದೆ ಅಂತ ಗೊತ್ತಾಗಿದ್ರೆ, ನಮ್ಗೆ ಗೊತ್ತಾಗಲ್ಲ ನೋಡ್ಕೊಳಕ್ಕೆ ಯಾವ ಥರ ಅಂದರೆ, ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೋಡಿ ಈ ಥರ ನೀರು ಇಟ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ, ಚಿಕ್ಕ ಬಟ್ಲಲ್ಲಿ. ಅದರಲ್ಲಿ ಒಂದೇ ಒಂದು ಡ್ರಾಪ್ಸ್ ಎತ್ತಾಕಿದ್ರೆ ಅದು ಮೇಲೆ ಬರುತ್ತೆ, ತೇಲುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಮುಳುಗಲ್ಲ, ಅದು ತೇಲುತ್ತೆ. ತೇಲಿದ್ರೆ ಅದು ರೆಡಿಯಾಗಿದೆ, ಹಸಿಟ್ಟು ಅಂತ ರೆಡಿಯಾಗಿರುತ್ತೆ. ಅದನ್ನು ಸೈಡ್ ಇಡಿ ಒಂದು 10 ನಿಮಿಷ. ನಾವು ಟ್ರೈ ಮಾಡೋಕ್ಕೆ ಸ್ವಲ್ಪನೇ ಮಾಡಿರೋದು. ಈ ಥರ ಆದಮೇಲೆ ಸೈಡ್ ಇಟ್ಬಿಡ್ಬೇಕು 10 ನಿಮಿಷ. ಆಮೇಲೆ ಎಣ್ಣೆ ಕಾಯೋಕ್ಕೆ ಸೈಡ್ ಇಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ತಿರ್ಗಾ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಸಕ್ಕರೆ. ಇವಾಗ 1 ಬಟ್ಲು ಉದ್ದಿನಬೇಳೆ ತೊಗೊಂಡ್ರೆ 2 ಬಟ್ಲು ಸಕ್ಕರೆ ಹಾಕ್ಕೊಬೇಕು. ಸಕ್ಕರೆ ಮುಳುಗೋ ತನಕ ಸ್ವಲ್ಪ ನೀರು ಹಾಕಿ, ಈ ಕಡೆ ಎಣ್ಣೆ ಇಟ್ಟಿದ್ದೀನಿ, ಈಗ ಸಕ್ಕರೆ ಹಾಕ್ತಾಯಿದ್ದೀವಿ. 1 ಬಟ್ಲು ಉದ್ದಿನಬೇಳೆಗೆ 2 ಬಟ್ಲು ಸಕ್ಕರೆ. ಎರಡು ಬಟ್ಲು ಸಕ್ಕರೆ ಹಾಕಿದ್ಮೇಲೆ ಅದು ಮುಳುಗುವಷ್ಟು ನೀರು ಹಾಕಬೇಕು ನೋಡಿ ಫ್ರೆಂಡ್ಸ್. ಅದು ಮುಳುಗೋಷ್ಟು ನೀರು ಹಾಕಿ ಸ್ಟವ್ ಆನ್ ಮಾಡಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದೆಡೆ ಪಾಕ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ಕೈ ಬಿಟ್ಟರೆ ತಳ ಹಿಡಿಯುತ್ತೆ. ಸ್ಟೀಲ್ ಬಟ್ಲುಗಳು ಇಟ್ಟಿರೋ ಇಲ್ಲ ಬಾಣಲೆ ಇಟ್ಟಿರಿ, ಯಾವ್ದು ಇಟ್ಟರು ಸಕ್ಕರೆ ಥರ ಆಗಿಬಿಡುತ್ತೆ. ಅದಕ್ಕೆ ಏಲಕ್ಕಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಒಂದು ಅರ್ಧ ಅವರ್ ತಿರುಗಿಸಿದ್ರೆ ಪಾಕ ಬಂತು ಅಂತ ಗೊತ್ತಾಗುತ್ತೆ. ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದು ಹಾಲು ಕವರ್ ತೊಗೋಬೇಕು. ನಮ್ಮ ಮನೇಲಿ ಇವಾಗ ತಕ್ಷಣಕ್ಕೆ ಅದು ಮಾಡೋಕ್ಕೆ ಟ್ರೈ ಮಾಡೋಕ್ಕೋಸ್ಕರ ಏನಿತ್ತು ಅದರಲ್ಲೇ ಮಾಡಿದ್ದೀವಿ. ನೀವು ಹಾಲು ಕವರ್ ತೊಗೊಳ್ಳಿ. ಹಾಲು ಕವರ್ಗೆ ಒಂದು ಕಡೆ ಓಪನ್ ಮಾಡಿ ಒಂದು ಸ್ಪೂನಲ್ಲಿ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಒಂದು 2 ಸ್ಪೂನು 3 ಸ್ಪೂನ್ ನೀವು ಹಾಕ್ಕೊಂಡು ಮೂತಿನ ಕಟ್ಟಿ, ದಾರದಲ್ಲೋ ಯಾವುದ್ರಲ್ಲಾದ್ರೂ ಕಟ್ಟಿಡ್ಬೋದು, ಕಟ್ಕೊಳ್ಳಿ. ಆಮೇಲೆ ಮೆಹಂದಿಕ್ಕೊಂದು ಬರ್ತಾರೆ ಆ ಥರ ಟ್ಯೂಬ್ನ ಕಟ್ ಮಾಡ್ಕೊಳ್ಳಿ ಸಣ್ಣದಾಗಿ.
ನೋಡಿ ಫ್ರೆಂಡ್ಸ್, ಈಗ ಸಕ್ಕರೆ ಪಾಕ ಆಯ್ತಾ ಇದೆ. ಇನ್ನೂ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಈ ಥರ ಒಂದು ಕಪ್ಪಲ್ಲಿ ನೀರು ಇಟ್ಕೊಳ್ಳಿ. ಆಗಿದೆ ಅಂತ ಗೊತ್ತಾದರೆ ಅದರೊಳಗೆ ಒಂದು ತೊಟ್ಟು ಹಾಕಿದ್ರೆ ಹಂಗೆ ಅಗಲೋಗಿ ಇರುತ್ತೆ, ಇಲ್ಲಾಂದರೆ ನೀರಿನ ಥರ ಆಗಿಬಿಡುತ್ತೆ. ಅದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾವು ಟ್ರೈ ಮಾಡೋಕ್ಕೋಸ್ಕರ 1 ಲೋಟ ಉದ್ದಿನಬೇಳೆ ಹಾಕಿದ್ದಕ್ಕೆ ಒಂದು 30 ತನಕ ಆಗಿತ್ತು ಜಾಂಗಿರಿ. ತಿರ್ಗಾ ಅದರಲ್ಲೇ ಸ್ವಲ್ಪ ಉದ್ದಿನ ವಡೆನೂ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿರುತ್ತೆ. ನಾವು ಹೆಂಗಾಗುತ್ತೋ ಏನೋ ಅಂತ ನೋಡಿದ್ವಿ, ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಇನ್ನೂ ಆಗಿಲ್ಲ ಇದು ಪಾಕ. ಸ್ವಲ್ಪ ಗಟ್ಟಿಯಾದರೆ ಆಗಿದೆ ಅಂತ ಆವಾಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಥರ ಗಟ್ಟಿಯಾಗಿದೆ. ಸ್ವಲ್ಪ ನೀರು ಥರ ಇದ್ದರೆ ಅದರೊಳಗಡೆ ಜಾಂಗಿರಿ ಮಾಡಿ ಹಾಕಿದ ತಕ್ಷಣ ಒಂಥರ ನಿಂತೋದಂಗೆ ಆಗ್ಬಿಡುತ್ತೆ. ಸ್ವಲ್ಪ ಗಟ್ಟಿಗಿದ್ರೆ ಮೇಲೆ ಹಾಗೆ ಫ್ಲಾಟಾಗಿ ನಿಂತ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿರ್ಗಾ ಇದು ಲಾಸ್ಟಲ್ಲಿ ಆಫ್ ಮಾಡಿದ್ಮೇಲೆ ಸಣ್ಣದಾಗಿ ಬೆಚ್ಚಗಿದ್ದಾಗ ಸ್ವಲ್ಪ ನಿಂಬೆಹಣ್ಣು ಹುಳಿ ಹಿಂಡ್ಬಿಟ್ರೆ ತಿರ್ಗಾ ಸಕ್ಕರೆ ಪಾಕ ಗಟ್ಟಿ ಆಗೋಲ್ಲ, ಹಾಗೆ ತೆಳ್ಳಗೆ ನೀರು ಥರನೇ ಇರುತ್ತೆ ಫ್ರೆಂಡ್ಸ್. ನನ್ನ ಮೊಮ್ಮಗಳ ಮದುವೆ ನೋಡ್ತಾ ಇದ್ದೀನಿ. ಆ ಭಗವಂತ ನನ್ನ ಮೊಮ್ಮಗಳ ಮದುವೆನೂ ನೋಡಕ್ ಕೈ ಕೊಟ್ರೆ ಯಾಕ್ರಿ ಇಂಥ ಮಾತುಗಳು? ಇದಕ್ಕೆಲ್ಲ ಭಗವಂತನ ಯಾಕೆ ಬೇಡ್ಕೋತೀರಾ? ಅದೇ ಮುಹೂರ್ತದಲ್ಲಿ ಗೀತ ಕೂಡ ಮದುವೆ ಮಾಡ್ತೀವಿ. ಏನು ಹಾಗಂದ್ರೆ ನಮ್ಮ ಹತ್ರ ದುಡ್ಡಿಲ್ವಾ? ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಮ್ಮ ದುಡ್ಡಿದ್ದಾಗ 2 ಮದುವೆನೂ ಆಗ್ಬೇಕು. ಮಾಡೋ ಕೆಲಸ ಎಲ್ಲ ಇದು ಪಾಪ. ಫ್ರೆಂಡ್ಸ್, ಈ ಥರ ಆಗಿದೆ ಈಗ. ಈಗ ಬಂದಿದೆ ಅಂತ ಪಾಕ. 1 ನಿಮಿಷ ಮರಳಿಸ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನೇ ಮಾಡೋಕ್ಕೆ ಟ್ರೈ ಮಾಡಿದ್ರು ಸ್ವಲ್ಪ ಮಾಡ್ಕೊಳ್ಳಿ. ನಾವು 1 ಲೋಟ ಹೇಳಿದ್ರೆ ಅರ್ಧ ಲೋಟ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಜಾಸ್ತಿ ಮಾಡ್ಕೊಂಡು ಮಾಡ್ಕೋಬೋದು. ಅರೆ ಬೇಕಲ್ಲಿ ಹೆಂಗಿತ್ತು ಹಂಗೆ ಇತ್ತು ಜಾಂಗಿರಿ ಮಾತ್ರ. ಅರೆ ಕಲರ್ ಮಾತ್ರ ಚೇಂಜ್ ಅನ್ನೋದು ಮಾತ್ರನೇ. ಹೌದು, ನಮ್ಮ ಫ್ಯಾಮಿಲಿ ಫುಲ್ ICU ಮಾಡ್ಕೊಂಡು ಹಾಸ್ಪಿಟಲ್ ಅಡುಗೆ ಮಾಡ್ಕೊಂಡು ತಿಂತಿದ್ದೀವಿ. ಮತ್ತೇನು ಫೇಸ್ ಸ್ವಲ್ಪ ಕೂಡ ಹತ್ತಿರ ಹಾಗೆ ಕಾಣಿಸ್ತಿಲ್ವಲ್ಲ? ಈಗ ನಾವೇನು ಮಾಡ್ತೀವಿ, ಇಟ್ಟಿದ ತಕ್ಷಣ ಆಗೈತೆ ಅಂದ್ಕೊಂಡ್ಬಿಡ್ತೀವಿ. ನೀರು ಬೆಲ್ಲ ಸಕ್ಕರೆ ಕರಗಿದ ತಕ್ಷಣ ಅದಕ್ಕೋಸ್ಕರ ಈ ಬಟ್ಲೆ ಇಟ್ಕೊಂಡು ನೋಡ್ಕೊಂಡು ಆಫ್ ಮಾಡ್ಕೋಬೋದು. ಈಗ ಆಗಿದೆ, ಎಣ್ಣೆ ಕಾದಿದೆ. ಈಗ ಜಾಂಗಿರಿ ಹಾಕ್ತಾಯಿದ್ದೀವಿ. ನಮ್ಗೆ ಯಾವ ಥರ ಬರುತ್ತೋ ಆ ಥರ ಹಾಕೋಬೋದು. ಜಾಂಗಿರಿ ಅಂದರೆ ಡಿಸೈನ್ ಅದೇ ಥರ ಮಾಡಿದ್ರೂ ಆಗುತ್ತೆ. ನಮ್ಮ ಫಸ್ಟ್ ಟೈಮ್ ಅಲ್ವಾ ಈ ಥರ ಬಂತು, ಈ ಥರ ಹಾಕಿದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ಈ ಥರ ಕಲರ್ ಯೆಲ್ಲೋ ಕಲರ್ ಆಗಿದೆ. ಈಗ ಆಗಿದ ತಕ್ಷಣ ಸ್ವಲ್ಪ ಬಿಟ್ಕೊಂಡು ಬೆಚ್ಚಗಿರೋ ಪಾಕದಲ್ಲಿ ಹಾಕಿ ಹಾಗೆ ಡಿಪ್ ಮಾಡಿ ಒಂದು ಸ್ವಲ್ಪ 1 ನಿಮಿಷ ಬಿಟ್ಟರೆ ಸಾಕು. 1 ನಿಮಿಷ ಬಿಟ್ಟೆತ್ತಿ ತಟ್ಟೆಗೆ ಜೋಡಿಸ್ಕೊಂಡ್ರೆ ಸಾಕು. ಅದು ಎಲ್ಲ ಎಳ್ಕೊಂಡಿರುತ್ತೆ ಜೀರಾನ. ತುಂಬ ಚೆನ್ನಾಗಿರುತ್ತೆ. ಜೀರಾ ಹಾಕ್ಕೊಂಡು ಅದು ನೆನ್ಕೊಂಡು 5 ನಿಮಿಷ ತಟ್ಟೆಗೆ ಎತ್ತಿಟ್ಕೊಬೋದು.
ನೋಡಿ ಫ್ರೆಂಡ್ಸ್, ಇವಾಗ ಕಲರ್ ಚೇಂಜ್ ಆಗಿದೆ. ಯೆಲ್ಲೋ ಕಲರ್ ಹೋಗಿ ಒಂಥರ ಬ್ರೌನ್ ಕಲರ್ ಆಗಿದೆ ಇವಾಗ. ಈಗ ಆಗಿದೆ ಅಂತ ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ. ಎತ್ತಿ ಜೀರಾ ಒಳಗೆ ಹಾಕ್ತಾಯಿದ್ದೀವಿ, ಅಂದರೆ ಸಕ್ಕರೆ ಪಾಕದೊಳಗೆ ಹಾಕ್ತಾಯಿದ್ದೀವಿ. ನೀವೇ ನೋಡ್ತಾ ಇದ್ದೀರಿ ನೋಡಿ ಫ್ರೆಂಡ್ಸ್, ಎಷ್ಟು ಡಿಸೈನ್ ನಮ್ಮ ಡಿಸೈನ್ ಹೆಂಗಿದೆ ಅಂತ. ಆ ಥರನೇ ನಾನು ಮಾಡ್ಕೊಂಡಿರೋಲ್ಲ, ಜಾಂಗೀರು ಅದೇ ಥರ ಮಾಡ್ಕೊಂಡಿದ್ದೆ. ನನಗೆ ಆ ಥರ ಅಂಗಡೀಲಿ ಬರೋ ಶೇಪ್ ಬರಲಿಲ್ಲ. ನನಗೆ ಹಾಕಕ್ಕೆ ಹೋದಾಗ ಈ ಥರನೇ ಮಾಡ್ಕೊಂಡು ಎತ್ಕೊಂಡಾಗ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಇಷ್ಟೇ 1 ಸೆಕೆಂಡ್ ಅಷ್ಟೇ. ಆ ಕಡೆ ಈ ಕಡೆ 2 ಸತಿ ಡಿಪ್ ಮಾಡಿ ಎತ್ತಿಕ್ಕಿದ್ರೆ ಫುಲ್ಲು ಕ್ರಿಸ್ಪಿಯಾಗಿತ್ತು. ಕರಮ್ ಕರಮ್ ಅಂತ ಬಂತು ಜಾಂಗೀರಿ. ನೀವು ಮಾಡಿ, ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಒಂದು ಹಾಕ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಬೇಕಾದ್ರೆ ಹಂಗೂ ಬರಲ್ಲ ಅಂದರೆ ಉದ್ದುದಕ್ಕೆ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಆಲ್ಕವರಲ್ಲಿ ಆ ಥರ ಹಾಕ್ಕೊಂಡು ಎತ್ಕೊಂಡ್ಬಿಟ್ರೆ ಒಂದು ಪ್ಲೇಟ್ ತುಂಬ ಜಾಂಗೀರಿ ನೀವು ಮಾಡ್ಕೊಬೋದು ಮನೆಯಲ್ಲಿ. ಎಷ್ಟು ಜನ ಬಂದರೂ ಹೊಂದ್ಕೊಡ್ಬೋದು. ಈಗ ಅಂಗಡಿ ತಂದು ಅರ್ಧ ಕೊಟ್ಟೆ, ಇಷ್ಟು ಕೊಟ್ಟೆ, ಅಷ್ಟು ಕೊಟ್ಟೆ ಅನ್ನೋ ಬದಲು ಎಷ್ಟು ಚೆನ್ನಾಗಿ ಬರುತ್ತೆ ಜಾಂಗೀರಿ. ನೋಡಿ, ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಜಾಂಗೀರಿ.